ಶ್ರೀನಿ ಜೊತೆ ಸೆಕೆಂಡ್ ಫಿಲಮು. ಫಸ್ಟ್ ಸಿನಿಮಾ ಮಾಡಬೇಕು ನಾನು ಶ್ರೀನಿ ಮೊದಲಿಂದಲೂ ಫ್ರೆಂಡೇ, ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಫ್ರೆಂಡ್. ಆಲ್ಮೋಸ್ಟ್ ಫಸ್ಟ್ ಒಂದು ಫೋಟೋ ಶೂಟ್ ಮಾಡಿದ್ವಿ ಶಿವ ಪಿಕ್ಚರ್ಗೆ. ಅವಾಗಿಂದ ಭಾಳ ಒಳ್ಳೆ ಒಂದು ಚೈತ್ರ. ಬಟ್ ಅವಾಗ ಹೇಳ್ತೀವಿ ಒಂದು ಕತೆ ಇದೆ ಅಂತ, ಕತೆ ಮಾಡಬೇಕು ಅಂತ. ಬಟ್ ತುಂಬ ಸಲ ಮೀಟ್ ಮಾಡಿದಾಗಲೂ ಏನೋ ಒಂದು ಮಿಸ್ ಹೊಡಿತಾ ಇತ್ತು. ಬಟ್ ಗೋಸ್ಟ್ ಟೈಮ್ಲಿ ಒಂದು ಒಳ್ಳೆ ಸ್ಟೋರಿ ಹೇಳಿದಾಗ ಒಂದು ಫಾಸ್ಟ್ ಕ್ಲಿಕ್ ಅಂತ ಅನಿಸ್ತು. ಭಾಳ ಒಳ್ಳೆ ಕಾಂಬಿನೇಷನ್ ಆಯಿತು ಗೋಸ್ಟ್ ಸಿನಿಮಾದಲ್ಲಿ. ಮಹೇಂದ್ರ ಸಿಂಹ, ಶ್ರೀನಿ, ಪ್ರಸನ್ನ ಅವೆಲ್ಲ ಸೇರಿ, ಅರ್ಜುನ್ ಜನ್ಯ ಎಲ್ಲ ಒಂದು ಒಳ್ಳೆ ಟೀಮ್ ಆಗಿ ಅದು ಒಳ್ಳೆ ಸಿನಿಮಾ ಆಯಿತು ಅದು. ಅದಾದಮೇಲೆ ಈ ಸಿನಿಮಾ ಅವ್ರಿಗೆ ಮಾಡಿಸ್ಬೇಕಂತಿದ್ದು ನನಗೆ ಒಂದು ನಂಬಿಕೆ ಇತ್ತು. ಅವ್ರು ಬರೀ ಕಾಮಿಡಿ ಮಾತ್ರ ಅಲ್ಲ, ಬಟ್ ಎಮೋಷ್ನಲಿ ಗೆಟ್ಸ್ ಅಟ್ಯಾಚ್ಡ್ ವಿತ್ ಎವ್ರಿಬಡಿ. ನಮ್ಮ ಜೊತೆ ಮೂಮೆಂಟ್ ಇರಬೇಕಾದ್ರೆ ಭಾಳ ಅಟ್ಯಾಚ್ಡ್ ಆಗಿದ್ರು. ಸೊ ಇದಕ್ಕೆ ಭಾಳ ಅಟ್ಯಾಚ್ಮೆಂಟ್ ಮುಖ್ಯ. ಸೊ ಆ ಎ ಫಾರ್ ಆನಂದ್ ಸ್ಟಾರ್ಟ್ ಮಾಡಿದ್ದು ಗೀತದಿಂದ. ಆ್ಯಕ್ಚುಲಿ ಹೇಳಿದ್ದು ಕರೆಕ್ಟು, ಗೀತನೇ ಥಾಟ್ ಕಟ್ಟಿದ್ದು. ಈ ಥರ ಒಂದು ಐಡಿಯಾ ಇದೆ, ನೋಡಿ ಮಾಡಿ ಚೆನ್ನಾಗಿತ್ತು ಅಂತ. ಮಕ್ಕಳ ಸಿನಿಮಾ ಜಾಸ್ತಿ ಬಂದಿದೆ. ಬಟ್ ಇದರಲ್ಲಿ ಏನಂತೀವಿ, ಮಕ್ಕಳನ್ನ ಯಾವ ರೀತಿ ಓದಿಸಿದ್ರೆ ಚೆನ್ನಾಗಿರುತ್ತೆ. ಒಂಥರ ಒಂದು ವಿಲ್ಲಿ ವಾಂಕ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಇದು ಬಂತು. ಅಲ್ಲಿ ಫ್ಯಾಕ್ಟ್ರಿ ಇರುತ್ತೆ, ಇಲ್ಲೂ ಫ್ಯಾಕ್ಟ್ರಿ ಇರುತ್ತೆ. ಬಟ್ ಅದ್ರಲ್ಲಿ ಚಾಕ್ಲೇಟ್ ಇಲ್ಲ. ಚಾಕ್ಲೇಟ್ ಥರ ಮಾತಿರುತ್ತೆ, ಚಾಕ್ಲೇಟ್ ಥರ ಬಿಹೇವಿಯರ್ ಇರುತ್ತೆ. ಸೊ ಚಾಕ್ಲೇಟ್ ಅಂದರೆ ಮಕ್ಕಳಿಗೆ ಇಷ್ಟ ಅಲ್ಲ. ಯಾವ ರೀತಿ ನಾವು ಆ ಒಂದು ಫ್ಲೇವರ್ಲಿ ಮಕ್ಕಳನ್ನ ಟೀಚ್ ಮಾಡ್ತೀವಿ, ಇಲ್ಲ ಆ ಒಂದು ದಾರಿಗೆ ತರ್ತೀವಿ, ಲೈನ್ ಲೈಟ್ ತರ್ತೀವಿ ಅನ್ನೋದೇ ಈ ಸಿನಿಮಾ ಬಂದಿದ್ದು.